ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ನಾಳೆ ರೇವಣ್ಣ ಕುಟುಂಬಕ್ಕೆ ಸೇರಿರುವಂತಹ ಹೊಲದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಸುಮಾರು 10 ಎಕರೆ ಹೊಲ ಇದು ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ರೇವಣ್ಣ ಅವರ ಕುಟುಂಬಕ್ಕೆ ಸೇರಿರುವಂತದ್ದು. ನಾಳೆ ಮಧ್ಯಾಹ್ನ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಇದು ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಈಗ ಸದ್ಯ ಅವರ ಪುತ್ರ ರೇವಣ್ಣ ಅವರು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನಾಳೆ ಗಣ್ಯಾತಿ ಗಣ್ಯರು ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನನ್ನ ಕಲೀಗ್, ನೋಡ್ಕೊಂಡು ಬರೋಣ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರನ್ನ ಅವರ ಅಂತ್ಯಕ್ರಿಯೆ ನೆರವೇರುವಂತಹ ಸ್ಥಳದಲ್ಲಿ ಹರದನಹಳ್ಳಿಯ ಅವರ ಹೊಲದಲ್ಲಿ ಈಗಾಗಲೇ ಎಲ್ಲ ಒಂದು ತಯಾರಿ ನಡೀತಾ ಇದೆ. ಈಗಾಗಲೇ ಬೆಳಗಿನಿಂದ ಸಾಕಷ್ಟು ಯಂತ್ರಗಳು, ಜೆಸಿಬಿಗಳು, ಹಾಗೆ ಸಾಕಷ್ಟು ಟಿಪ್ಪರ್ ವಾಹನಗಳು ಸಾಕಷ್ಟು ಇಲ್ಲಿ ಕೆಲಸವನ್ನ ಪ್ರಾರಂಭಿಸಿದವು. ಜೊತೆಗೆ ಈ ಒಂದು ಸ್ಥಳದಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಈಗಾಗಲೇ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ನಾಳೆ ಸುಮಾರು 1 ರಿಂದ 2 ಸಾವಿರ ಜನ ಈ ಜಾಗದಲ್ಲಿ ಸೇರಬಹುದು ಅನ್ನುವಂತ ನಿರೀಕ್ಷೆ ಹಿನ್ನೆಲೆಯಲ್ಲಿ ಈಗಾಗಲೇ ಜರ್ಮನ್ ಟೆಂಟ್ ನಿರ್ಮಾಣಕ್ಕೂ ಕೂಡ ಸಿಬ್ಬಂದಿಗಳು, ನೌಕರರು ಈಗಾಗಲೇ ಕೆಲಸವನ್ನ ಪ್ರಾರಂಭಿಸಿದ್ದಾರೆ. ಜೊತೆಗೆ ಮಾಹಿತಿ ಅಂತೆ ಆ ಭಾಗ ಈಗ ನಾನು ತೋರಿಸ್ತಾ ಇದ್ದೇನೆ, ಈ ಮಾವಿನಕೆರೆ ಬೆಟ್ಟ, ರಂಗನಾಥ ಸ್ವಾಮಿ ಬೆಟ್ಟ ಇದೆ. ಆ ಬೆಟ್ಟಕ್ಕೆ ನೇರವಾಗಿ ಆ ಭಾಗದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇರುವಂತದ್ದು. ಒಟ್ಟಾರೆಯಾಗಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ತನಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಮನೆ, ಹೊಳೆನರಸೀಪುರದ ಮನೆಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ನಂತರ ಹೊಳೆನರಸೀಪುರದ ಮುಖ್ಯ ಬೀದಿಗಳಲ್ಲಿ ಚೆನ್ನಮ್ಮ ಅವರ ಮೆರವಣಿಗೆ, ಅಂದ್ರೆ ಅವರ ದರ್ಶನಕ್ಕೆ ಮೆರವಣಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ ಅನ್ನುವಂತ ಮಾಹಿತಿ ಇರುವಂತದ್ದು. ಒಟ್ಟಾರೆಯಾಗಿ ನಾಳೆ 4 ಗಂಟೆ ಹೊತ್ತಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸಂಪೂರ್ಣವಾಗಿ ಮುಗಿಯಬೇಕಿರುವುದರಿಂದ ಸುಮಾರು ಮಧ್ಯಾಹ್ನ 2 ಗಂಟೆಯಿಂದ ಹೊಳೆನರಸೀಪುರದಿಂದ ಈ ಅಂತ್ಯಕ್ರಿಯೆ ನಡೆಯುವಂತ ಸ್ಥಳಕ್ಕೆ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರಲಾಗುತ್ತೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಒಟ್ಟಾರೆಯಾಗಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಏನೆಲ್ಲ ಸಿದ್ಧತೆ ಆಗಬೇಕು ಅದು ಬೆಳಗ್ಗಿನಿಂದ ಯುದ್ಧೋಪಾದಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬಹುದಾಗಿದೆ. ಸುಮಾರು 5 ಜನ ಎಸ್ಪಿಗಳು ಹಾಗೆ ದಕ್ಷಿಣ ವಲಯ ಐಜಿಪಿ ಬೋರ್ಲಿಂಗಯ್ಯ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ಹೋಗಿದ್ದಾರೆ. ಸಿಎಂ ಹಾಗೆ ಕೇಂದ್ರದ ನಾಯಕರಾದ ಪ್ರಹ್ಲಾದ್ ಜೋಶಿ ಕೂಡ ಬರುವಂತ ಮಾಹಿತಿ ಈಗ ಇರುವಂತದ್ದು. ಹೀಗಾಗಿ ಸಾಕಷ್ಟು ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು, ಸುಮಾರು 1,000ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳನ್ನು ಹಾಗೂ ಅಧಿಕಾರಿಗಳನ್ನ ನಾಳೆ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಜೊತೆಗೆ ಸಾಕಷ್ಟು ವಾಹನಗಳ ಸಂಖ್ಯೆ ಬರೋದ್ರಿಂದ ಕೆಲ ರಸ್ತೆಗಳನ್ನ, ಅಂದ್ರೆ ಹೊಳೆನರಸೀಪುರ ಹಾಸನಕ್ಕೆ ಬರುವಂತಹ ಮಾರ್ಗವನ್ನ ಅರಕಲಗೂಡು ಮಾರ್ಗವಾಗಿ ಬರುವಂತಹ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಜೊತೆಗೆ ಮದ್ಯದ ಅಂಗಡಿಗಳನ್ನು ಕೂಡ ಹಾಸನದಲ್ಲಿ ನಾಳೆ ಬಂದ್ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಏನೆಲ್ಲ ಸಕಲ ಗೌರವಗಳೊಂದಿಗೆ ಹಾಗೆ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಾಳೆ ದೇವೇಗೌಡರ ಹುಟ್ಟೂರಾದ ಹರದನಹಳ್ಳಿಯಲ್ಲಿ ನಡೆಯಲಿಕ್ಕೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಚೆನ್ನಮ್ಮ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. ಚೆನ್ನಮ್ಮ ಹಾಗೂ ಚೆನ್ನಮ್ಮ ತಾಯಿ ಕಾಳಮ್ಮ ಅವರ ಫೋಟೋವನ್ನು ಹಿಡಿದು ಭಾವುಕರಾಗಿದ್ದಾರೆ. ಭಾವಚಿತ್ರ ಹಿಡಿದು ಇಬ್ಬರನ್ನು ಕೂಡ ಸ್ಮರಿಸ್ತಾ ಇದ್ದಾರೆ. ಚೆನ್ನಮ್ಮ ಅವರ ಸಂಬಂಧಿಕರು, ಚೆನ್ನಮ್ಮ ತವರು ಸಂಬಂಧಿಗಳಿಂದ ಚೆನ್ನಮ್ಮನ ಸಹೃದಯ ಸ್ಮರಣೆ ಇದು. ಚೆನ್ನಮ್ಮ ಮಾತ್ರ ಅಲ್ಲ, ಅವರ ತಾಯಿಯ ಫೋಟೋ, ಕಾಳಮ್ಮ ಅವರ ಫೋಟೋವನ್ನು ಹಿಡಿದು ಕೂಡ ಸ್ಮರಿಸ್ತಾ ಇರುವಂತದ್ದು. ಇದು ಚೆನ್ನಮ್ಮ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. ಚೆನ್ನಮ್ಮ ಹಾಗೂ ಚೆನ್ನಮ್ಮ ತಾಯಿ ಕಾಳಮ್ಮ ಫೋಟೋ ಹಿಡಿದು ಭಾವುಕರಾಗಿದ್ದಾರೆ. ಭಾವಚಿತ್ರ ಹಿಡಿದು ಇಬ್ಬರನ್ನು ಕೂಡ ಸ್ಮರಿಸ್ತಾ ಇದ್ದಾರೆ. ಚೆನ್ನಮ್ಮ ಅವರ ಸಂಬಂಧಿಕರು, ಚೆನ್ನಮ್ಮ ತವರು ಸಂಬಂಧಿಗಳಿಂದ ಚೆನ್ನಮ್ಮನ ಸಹೃದಯ ಸ್ಮರಣೆ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಇಹಲೋಕವನ್ನ ತ್ಯಜಿಸಿದ್ದಾರೆ. ನಾಳೆ ಬೆಳಗ್ಗೆ ತನಕ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಸದ್ಯ ಈಗಾಗಲೇ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಕೂಡ ಆಗ್ತಾ ಇದೆ. ಸಾಕಷ್ಟು ಜನ ಕೂಡ ಅಲ್ಲಿ ಸೇರಿದ್ದಾರೆ, ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ.
ಕೊನೆಯ ಕ್ಷಣ. ಸೊ ಇನ್ನೇ ನಮಗೆ ನೋಡೋಕ್ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಅಂತಿಮ ವಿಧಿವಿಧಾನವನ್ನು ಕೂಡ ಈಚೆ ಕಡೆ ಅವರ ಪುತ್ರ ನೆರವೇರಿಸ್ತಾ ಇದ್ದಾರೆ. ಅಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತ್ಯಕ್ರಿಯೆ ಮಾಡುವಂತಹ ಸ್ಥಳದಲ್ಲಿ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ನಾಳೆ ಸಾಕಷ್ಟು ಜನ ವಿವಿಐಪಿಗಳೆಲ್ಲ ಬರ್ತಾರೆ. ಈ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ರೇವಣ್ಣಿಗೆ ಏನ್ ಹೇಳಿದ್ದಾರೆ ಕೇಳಿ. ಯಾರೇ ಮನೆಗೆ ಬಂದ್ರು ಅಷ್ಟೇ ಪ್ರೀತಿ, ಅಷ್ಟೇ ಸಹಾಯ ಮಾಡಿದ್ರು. ಹೋಗಿ ಯಾರು ಒಬ್ರು ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕ ನಮ್ಮ ತಾಯಿ ಆಶೀರ್ವಾದ. ಇವತ್ತು ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶೃಂಗೇರಿ ದೊಡ್ಡ ಗುರುಗಳು ಚಂದಂದರೆ ಬನ್ನಿ ಅಂತಂದರು. ಈಗೆಲ್ಲಿ ಲಕ್ಷಾಂತರ ಫ್ಯಾಮಿಲಿ ಜನ ಮಾಡ್ತಿದ್ದಾರೆ. ಯಾರೇ ಹೋದ್ರು ಒಂದು ದಿವಸ ಒಬ್ರಿಗೆ ಆಗಿಲ್ಲ. ಕೈಲಾದಷ್ಟು ಊಟ ಚಿಟ್ಟಿ ಹಾಕಿ ಕೊಟ್ಟು ಅವ್ರ ಕೈಲಿ ಏನಾದ್ರು ಕೊಟ್ಟು ಕಳಿಸೋದು. ಬೇರೆ ಕೊಟ್ಟ ಇದು ಕೊಟ್ಟೆಲ್ಲ ಅವ್ರಿಗೇನು ಕಷ್ಟ ಇದ್ದದೆಲ್ಲ ಇತ್ತು. ಇವತ್ತು ದೇವತೆ ಕಳ್ಕೊಂಡ್ಬಿಟ್ಟಿದ್ದೀರಿ. ಆಗಿದ್ದೀನಿ. ಹುಷಾರಾಗಿ ಬಂದರಲ್ಲಿ ಎಲ್ಲರಿಗೂ ನಂಬಿಕೆ ಇತ್ತು ಸರ್. ನಿನ್ನೆ ಬೆಳಿಗ್ಗೆ ಆಯ್ತು ಸರ್. ದೇವ್ರ ಮೇಲೆ ಅಪಾರ ಭಕ್ತಿ ಇರ್ತಾನೆ ಸರ್. ಯಾವಾಗಲೂ ಪೂಜೆ ಮಾಡ್ತಿರೋದು. ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನ 3 ಗಂಟೆವರೆಗೆ ಪೂಜೆ ಮಾಡ್ತಾರೆ. ಇಷ್ಟು ಜನ ಇದ್ರು. ರೇವಣ್ಣ ಅವರಂದ್ರೆ ಅಮ್ಮರಿಗೆ ಬಹಳ ಪ್ರೀತಿ. ರೇವಣ್ಣ ನೋಡಿ ಅನ್ನೋ ಯಾವಾಗಲೂ ರೇವಣ್ಣ